ಇವತ್ತು ಮನೆಯಲ್ಲೇ ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಚಾಕ್ಲೇಟ್ನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಮಾಡ್ಬೋದು. ಬೇಸಿಗೆ ರಜಕ್ಕೆ ಹೇಗೂ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ, ಈ ಥರ ಚಾಕ್ಲೇಟ್ನ ಮಾಡಿಕೊಡಿ, ಸಖತ್ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಈ ಚಾಕ್ಲೇಟ್ನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಚಾಕ್ಲೇಟ್ ಮಾಡೋದಕ್ಕೆ ಮೊದಲು ನಾವು ಕೊಬ್ಬರಿ ಪುಡಿನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಒಂದು ದೊಡ್ಡ ಗಿಟ್ಕು ಕೊಬ್ಬರಿನ ತಗೊಂಡು 2 ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುರಿಯೋ ಮಣೆ ನೋಡ್ತಾ ಇದ್ದೀರಲ್ಲ, ಈ ತುರಿಯೋ ಮಣೆಯಲ್ಲಿ ಕೊಬ್ಬರಿ ಹಿಂದ್ಗಡೆ ಕಪ್ಪು ಭಾಗ ಇರುತ್ತಲ್ಲ, ಚರಟ ಅಂತೀವಿ ಅದನ್ನೆಲ್ಲನೂ ಲೈಟಾಗಿ ಈ ಥರ ತುರಿದು ತೆಗೆದು ಬಿಡಬೇಕು. ನಾವು ನೋಡಿ, ಈ ಥರ ತೆಗಿತಾ ಇದ್ರೆ ಬರೀ ಬಿಳಿ ಭಾಗ ಬರುತ್ತೆ. ಅಲ್ಲಿವರೆಗೂ ನಾವು ಇದನ್ನು ತುರಿದು ಕ್ಲೀನಾಗಿ ರೆಡಿ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತಂದರೆ ಅಂಗಡಿಗಳಲ್ಲಿ ಕೋಕೋನಟ್ ಪೌಡ್ರ್ ಅಂತ ಕೇಳಿದ್ರೆ ಸಿಗುತ್ತೆ, ಅದನ್ನು ಉಪಯೋಗಿಸ್ಕೊಂಡು ಕೂಡ ಮಾಡ್ಕೋಬೋದು. ನೋಡಿ ಎಷ್ಟೊಂದು ಕಪ್ಪು ಚರಟ ಬಂದಿದೆ, ಇದು ಬೇಕಾಗಿಲ್ಲ ನಮಗೆ. ನೋಡಿ 2 ಕೊಬ್ಬರಿ ಗಿಟ್ಕನ್ನು ನಾನು ಕ್ಲೀನಾಗಿ ತುರಿದು ಬರೀ ಬಿಳಿ ಭಾಗ ಕಾಣೋ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಈಗ ನಾವು ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಈ ಥರ ರುಚಿಯಾದ ಅಡುಗೆಗಳಿಗೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ ಸಣ್ಣ ತುಂಡುಗಳಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ನ ತೊಗೊಂಡು ಒಂದು ಅರ್ಧ ಭಾಗದಷ್ಟು ಮಾತ್ರನೇ ಹಾಕ್ಕೊಂಡು ಇದನ್ನು ನುಣ್ಣಿಗೆ ಈ ಥರ ಪುಡಿ ಮಾಡ್ಕೋಬೇಕು. ನೋಡಿ ಈ ಥರ ಪುಡಿ ಮಾಡಿಕೊಂಡ್ರೆ ಕೋಕೋನಟ್ ಪುಡಿ ರೆಡಿ ಆಗುತ್ತೆ. ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಉಳಿದಿದ್ದು ಕೂಡ ಇದೇ ಥರನೇ ನಾವು ಮಾಡ್ಕೊಳ್ಳೋಣ. ಅಂಗಡಿಗಳಲ್ಲಿ ತುಂಬ ದುಡ್ಡು ಕೊಟ್ಟು ತರಬೇಕಾಗತ್ತೆ. ಮನೆಯಲ್ಲೇ ಕೊಬ್ಬರಿ ಇತ್ತು ಅಂದ್ಬಿಟ್ಟು ನಾನು ಈ ಕೋಕೋನಟ್ ಪುಡಿನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಇದನ್ನು ನಾವು ಮೆಷರ್ ಮಾಡ್ಕೊಳ್ಳೋಣ. ನೋಡಿ ಈ ಸಣ್ಣ ಕಪ್ಪಲ್ಲಿ 2 ಕಪ್ಪಷ್ಟು ತೆಂಗಿನಕಾಯಿ ಪುಡಿ ಆಗಿದೆ. ಅದರಲ್ಲೇ ಅರ್ಧ ಕಪ್ಪಷ್ಟು ಕಂಡೆನ್ಸ್ಡ್ ಮಿಲ್ಕ್ ಅಂತ ಸಿಗುತ್ತೆ, ಅಥವಾ ಮಿಲ್ಕ್ ಮೇಡ್ ಅಂತ ಹೇಳ್ತೀವಿ, ಅದನ್ನಾದ್ರೂ ತೊಗೋಬೋದು. ತೊಗೊಂಡು ಈ ಕೋಕೋನಟ್ ಪುಡಿ ಜೊತೆಗೆ ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ ಈ ಥರ ಕಲಿಸ್ಕೊಂಡು ಅರ್ಧ ಕಪ್ಪಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೆ ನಾನು, ಒಂದೇ ಸಲ ಹಾಕೋದು ಬೇಡ ಅಂತ, ಅದನ್ನು ಕೂಡ ಸೇರಿಸ್ಕೊಂಡ್ಬಿಡ್ತಿದ್ದೀನಿ. ಟೋಟಲಾಗಿ 2 ಕಪ್ಪು ತೆಂಗಿನಕಾಯಿ ಪುಡಿಗೆ ಅರ್ಧ ಕಪ್ಪಷ್ಟು ಕಂಡೆನ್ಸ್ಡ್ ಮಿಲ್ಕ್ ಬೇಕಾಗತ್ತೆ. ಈಗ ನೋಡಿ ಕೈಯಲ್ಲೇ ಕಲಿಸ್ಕೊಂಡ್ರೆ ನಮಗೆ ಹದ ಗೊತ್ತಾಗುತ್ತೆ, ಅದಕ್ಕೋಸ್ಕರ ನಾನು ಕೈಯಲ್ಲೇ ಇದನ್ನು ಕಲಿಸ್ಕೊತಿದ್ದೀನಿ. ತುಂಬ ಬೇಗನೆ ಮಾಡ್ಕೊಂಬಿಡ್ಬೋದು, ತುಂಬ ಏನು ಶ್ರಮ ಏನಿರಲ್ಲ. ಹೇಗೂ ಬೇಸಿಗೆ ರಜಾ, ಮಕ್ಕಳೆಲ್ಲ ಮನೇಲೇ ಇರ್ತಾರೆ, ಈ ಥರ ಚಾಕ್ಲೇಟ್ನ ಮನೇಲೇ ಮಾಡಿದ್ವಿ ಅಂತೇಳ್ಬಿಟ್ಟು ಮಾಡಿಕೊಡಿ, ಬಹಳ ಇಷ್ಟಪಟ್ಟು ತಿಂತಾರೆ. ಈಗ ಕಲಸಿರೋ ಚಾಕ್ಲೇಟ್ ಮಿಶ್ರಣದಲ್ಲಿ ಸ್ವಲ್ಪ ತಗೊಂಡು ನಾನು ಈ ಶೇಪಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕಾದರೂ ಮಾಡ್ಕೊಳ್ಳಿ, ರೌಂಡ್ ಆದರೂ ಮಾಡ್ಕೋಬೋದು, ಸ್ಕ್ವೇರ್ ಆದರೂ ಮಾಡ್ಕೋಬೋದು. ಇಲ್ಲಿ ನಾನು ಸಿಲಿಂಡರ್ ಶೇಪ್ ಮಾಡಿದ್ದೀನಿ. ಈಗ ಮಾಡಿಟ್ಟಿರೋ ಈ ಚಾಕ್ಲೇಟ್ನೆಲ್ಲನೂ 30 ರಿಂದ 40 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಯಾಕಂದರೆ ಈ ಚಾಕ್ಲೇಟ್ಸ್ ಎಲ್ಲನೂ ತಣ್ಣಗಾಗಿ ಸ್ವಲ್ಪ ಗಟ್ಟಿಗಾಗುತ್ತೆ. ಇಲ್ಲಿ ನಾನು ಡಾರ್ಕ್ ಚಾಕ್ಲೇಟಲ್ಲಿ ಅರ್ಧ ಭಾಗದಷ್ಟು ಚಾಕ್ಲೇಟ್ನ ತೊಗೊಂಡಿಟ್ಕೊಂಡಿದ್ದೀನಿ. ನಿಮಗೆ ಬೇರೆ ಚಾಕ್ಲೇಟ್ ಬೇಕು ಅಂದರೂ ಕೂಡ ತೊಗೋಬೋದು. ಮನೇಲಿ ಇತ್ತು ಅಂದ್ಬಿಟ್ಟು ನಾನು ಡಾರ್ಕ್ ಚಾಕ್ಲೇಟ್ನೇ ಉಪಯೋಗಿಸ್ತಾ ಇದ್ದೀನಿ. ಇದು ಗಟ್ಟಿಗಿತ್ತು ಅಂತ ಹೇಳ್ಬಿಟ್ಟು ಕುಟ್ಬಿಟ್ಟು ಪುಡಿ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಒಂದು ಪಾತ್ರೆಯಲ್ಲಿ ನೀರನ್ನ ನಾನು ಆಲ್ರೆಡಿ ಕುದಿಯೋಕೆ ಇಟ್ಟಿದ್ದೆ. ಈಗ ನಾವು ಚಾಕ್ಲೇಟ್ ಹಾಕ್ಕೊಂಡಿದ್ವಲ್ಲ, ಆ ಬೌಲನ್ನು ಈ ಕುದಿಯೋ ನೀರು ಮೇಲೆ ಇಟ್ಕೊಂಡು ಚಾಕ್ಲೇಟ್ನ ನಾವು ಮೆಲ್ಟ್ ಮಾಡ್ಕೋಬೇಕು. ತುಂಬ ಗಟ್ಟಿಗಾಯಿತು ಅಂದರೆ 1 ಟೇಬಲ್ ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡು ಕರಗಿಸ್ಕೊಳ್ಳಿ. ನೋಡಿ ಫ್ರಿಜ್ಜಲ್ಲಿ ಇಟ್ಟು 40 ನಿಮಿಷ ಆಯಿತು, ತೆಗ್ದಿದ್ದೀನಿ. ನೋಡಿ ನಾವು ಆವಾಗಲೇ ಮಾಡಿದ್ದಕ್ಕೂ ಈಗ ಮಾಡಿದ್ದಕ್ಕೂ ಗಟ್ಟಿಗಾಗಿದೆ ನೋಡಿ, ಮತ್ತು ತಣ್ಣಗೂ ಕೂಡ ಆಗಿರುತ್ತೆ. ಈಗ ಒಂದು ಅರ್ಧ ಶೀಟಷ್ಟು ಬಟರ್ ಪೇಪರ್ನ ತೆಗೆದಿಟ್ಕೊಂಡು ನಾವು ಮೆಲ್ಟ್ ಮಾಡಿರೋ ಚಾಕ್ಲೇಟ್ ಸಿರಪ್ಪಲ್ಲಿ ಈ ಫ್ರಿಜ್ಜಲ್ಲಿಂದ ತೆಗ್ದಿದ್ವಲ್ಲ ಚಾಕ್ಲೇಟು, ಅದನ್ನು ಡಿಪ್ ಮಾಡಿಬಿಟ್ಟು ಬಟರ್ ಪೇಪರ್ ಮೇಲೆ ಹಾಕೊಂಬಿಡೋಣ. ನೋಡಿ ತೋರಿಸ್ತಾ ಇದ್ದೀನಿ, ಒಂದೊಂದೇ ಚಾಕ್ಲೇಟ್ನ ತೆಗೆದು ಚಾಕ್ಲೇಟ್ ಸಿರಪ್ಪಲ್ಲಿ ಡಿಪ್ ಮಾಡಿಬಿಟ್ಟು ಬಟರ್ ಪೇಪರ್ ಮೇಲೆ ಹಾಕೋತಾ ಇದ್ದೀನಿ. ಉಳಿದಿರೋ ಎಲ್ಲ ಚಾಕ್ಲೇಟ್ಸ್ನೂ ಇದೇ ಥರ ಚಾಕ್ಲೇಟ್ ಸಿರಪ್ಪಲ್ಲಿ ಅದ್ಬಿಟ್ಟು ಬಟರ್ ಪೇಪರ್ ಮೇಲೆ ಒಂದಕ್ಕೊಂದು ಅಂಟದಿರೋ ಥರ ಜೋಡಿಸ್ಕೊಳ್ಳಿ. ಎಲ್ಲ ಚಾಕ್ಲೇಟ್ನು ಇದೇ ಥರ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು 1 ಅವರ್ ಫ್ರಿಜ್ಜಲ್ಲಿ ಇಟ್ಬಿಡೋಣ, ಯಾಕಂದರೆ ಚಾಕ್ಲೇಟ್ ಎಲ್ಲ ಸೆಟ್ ಆಗಬೇಕು. ನೋಡಿ 1 ಅವರ್ ಆದಮೇಲೆ ಹೊರಗಡೆ ತೆಗೆದಿದ್ದೀನಿ. ಚಾಕ್ಲೇಟ್ ಎಲ್ಲ ಸೆಟ್ ಆಗಿದೆ. ನೋಡಿ ಹೋಮ್ ಮೇಡ್ ಡಾರ್ಕ್ ಬೌಂಟಿ ಚಾಕ್ಲೇಟ್ ರೆಡಿ ಇದೆ. ನೋಡಿ ಒಳಗಡೆ ಕೋಕೋನಟ್ ಸ್ಟಫಿಂಗ್ ಇದೆ, ಮೇಲೆ ಚಾಕ್ಲೇಟ್ ಇದೆ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಈ ಥರ ರುಚಿಯಾದ ಅಡುಗೆಗಳಿಗೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.